ಬೆಂಗಳೂರು ಬುಲ್ಸ್ ರಿಟೈನ್ ಮತ್ತು ರಿಲೀಸ್ ಪ್ಲೇಯರ್ ಲಿಸ್ಟ್ ನ ಕೇಳಿದಾಗ ಎಲ್ಲರೂ ಕೂಡ ಕೇಳ್ತಿದ್ದು ಬೆಂಗಳೂರು ಬುಲ್ಸ್ ಅವರು ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಳ್ಳುವಂತ ಪ್ಲೇಯರ್ಸ್ ಗಳು ಯಾರು ಹೇಳು ಬ್ರೋ ಅಂತ. ಬನ್ನಿ ಅದಕ್ಕಾಗಿ ಇವತ್ತು ಆ ವಿಡಿಯೋ ಮಾಡ್ತಾ ಇದೀನಿ. ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಬೆಂಗಳೂರು ಬುಲ್ಸ್ ಅವರು ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಳ್ಳುವಂತ ಪ್ಲೇಯರ್ಸ್ ಯಾರು ಅಂತ ನೋಡೋಣ. ಮೊದಲಿಗೆ ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಳ್ಳುವಂತ ಪ್ಲೇಯರ್ ನಮ್ಮ ರೈಟ್ ಕವರ್, ನಮ್ಮ ಕ್ಯಾಪ್ಟನ್ ಯೋಗೇಶ್ ದಯ್ಯ ಅವರು. ಯೋಗೇಶ್ ದಯ್ಯ ಅವರು ಲಾಸ್ಟ್ ಇಯರ್ ಕ್ಯಾಪ್ಟನ್ಸಿ ಅವರೇಜ್ ಆಗಿದ್ರು ಕೂಡ ಅವರು ಪ್ಲೇಯರ್ ಆಗಿ ಸಖತ್ತಾಗಿ ಆಡಿದ್ದಾರೆ. ಅದರಿಂದ ಯೋಗೇಶ್ ದಯ್ಯ ಅವ್ರನ್ನ ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಂತಾರೆ. ಅದೇ ರೀತಿ ಇವ್ರನ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸ್ತಾರ ಅಂದ್ರೆ ಇದು ಒಂದು ಡೌಟ್ ಇದೆ, ಕ್ವಶನ್ ಮಾರ್ಕ್ ಇದೆ. ಇವ್ರನ್ನ ಮುಂದುವರಿಸೋದ್ರ ಬದಲು ಆಕ್ಷನ್ ಅಲ್ಲಿ ಒಬ್ಬ ಹೊಸ ಕ್ಯಾಪ್ಟನ್ ಹುಡುಕ್ಬಹುದು ಬುಲ್ಸ್ ಅವರು ಅನ್ನೋ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದೆ, ನೋಡಿರ್ಬೋದು ನೀವು. ಬುಲ್ಸ್ ಅವರು ಇವ್ರನ್ನ ಕ್ಯಾಪ್ಟನ್ ಆಗಿ ಇಟ್ಕೊಳ್ದೆ ಹೋದ್ರು ಕೂಡ ಪ್ಲೇಯರ್ ಆಗಿ ಇವ್ರನ್ನ ಟೀಮ್ ಅಲ್ಲಿ ಇಟ್ಕೊಂತಾರೆ. ಅವರು ಸೆಕೆಂಡ್ ಆಗಿ ರಿಟೈನ್ ಮಾಡ್ಕೊಳ್ಳುವಂತ ಪ್ಲೇಯರ್ ನಮ್ಮ ಅಲಿ ರಜಾ ಮಿರ್ಜಾ ಅವರು. ಬೆಂಗಳೂರು ಬುಲ್ಸ್ ಅಲ್ಲಿ ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದಂತ ಆಟಗಾರ ಅಂತ ಹೇಳ್ಬೋದು. ಅಥವಾ ಲಾಸ್ಟ್ ಇಯರ್ ಬೆಂಗಳೂರು ಬುಲ್ಸ್ ಪರವಾಗಿ ಮಿಂಚಿದಂತ ರೈಡರ್, ಏಕೈಕ ರೈಡರ್ ಅಂದ್ರೆ ಅಲಿ ರಜಾ ಮಿರ್ಜಾಯ್ ಮಾತ್ರ. ಅದರಿಂದ ಅಲಿ ರಜಾ ಮಿರ್ಜಾಯ್ ಅವ್ರನ್ನು ಕೂಡ ಬೆಂಗಳೂರು ಬುಲ್ಸ್ ಅವರು ರಿಟೈನ್ ಮಾಡ್ಕೊಂತಾರೆ. ಇನ್ನು ಅದೇ ರೀತಿ ನಂಬರ್ 3 ಬರುವಂತದ್ದು ನಮ್ಮ ಲೆಫ್ಟ್ ಕಾರ್ನರ್ ದೀಪಕ್ ಶಂಕರ್ ಅವರು. ದೀಪಕ್ ಶಂಕರ್ ಅವ್ರನ್ನು ಕೂಡ ಲಾಸ್ಟ್ ಇಯರ್ ಸಖತ್ ಸೀಸನ್ ಆಯ್ತು. ಅವರು ನ್ಯೂ ಯಂಗ್ ಪ್ಲೇಯರ್ ಕ್ಯಾಟಗರಿಯಲ್ಲಿ ಬಂದು ಒಳ್ಳೆ ಸಖತ್ತಾಗಿ ಆಡಿದ್ರು. ಅವರ ಬಗ್ಗೆ ಹೇಳಂಗೆಲ್ಲ 60+ ಟ್ಯಾಕಲ್ ಪಾಯಿಂಟ್ಸ್ ಇದೆ. ಒಂಥರ ನಮ್ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ನ ಲೀಡ್ ಮಾಡಿದವರು ಅಂದ್ರೆ ಇವರೇ ಅಂತ ಹೇಳ್ಬೋದು. ಸಖತ್ತಾಗಿ ಲೀಡ್ ಮಾಡಿದ್ರು. ಅದರಿಂದ ದೀಪಕ್ ಶಂಕರ್ ಅವ್ರನ್ನ ಬುಲ್ಸ್ ಟೀಮ್ ಬಿಡುವಂತ ಮಾತೇ ಇಲ್ಲ. ದೀಪಕ್ ಶಂಕರ್ ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನಂಬರ್ 4 ಅಲ್ಲಿ ಬರುವಂತದ್ದು ನಮ್ಮ ರೈಟ್ ಕವರ್ ಸಂಜಯ್ ದುಲ್ ಅವರು. ಸಂಜಯ್ ದುಲ್ ಅವರು ಲಾಸ್ಟ್ ಸೀಸನ್ ಅಂತೂ ಸಖತ್ತಾಗಿ ಆಡಿದ್ದಾರೆ. ಒಂಥರ ಅವರ PKL ಹಿಸ್ಟ್ರಿಲೇ ಇದು ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು ಸಂಜಯ್ ದುಲ್ ಅವ್ರಿಗೆ. ಸಂಜಯ್ ದುಲ್ ಅವರ ಆಲ್ರೌಂಡರ್ ಅಂತ ಟೀಮ್ ಗೆ ತಗೊಂಡಿದ್ದು. ಬಟ್ ಅವ್ರ ರೈಡಿಂಗ್ ಅಲ್ಲಿ ಚಮತ್ಕಾರ ಮಾಡದೆ ಹೋದ್ರು ಕೂಡ ಡಿಫೆನ್ಸ್ ಅಲ್ಲಿ ಯಾವುದೇ ಒಬ್ಬ ಪ್ಲೇಯರ್ಸ್ ನ ಬಿಡದಂಗೆ ಡ್ಯಾಶ್ ನ ಹೊಡೆಯೋದಾಗಿರ್ಬೋದು, ಹೋಗಿ ಚೈನ್ ಟ್ಯಾಕಲ್ ನ ಮಾಡಿರೋದಾಗಿರ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಡಿಫೆನ್ಸ್ ಸಖತ್ತಾಗಿ ಕಂಟ್ರೋಲ್ ಮಾಡಿದ್ರು ಸಂಜಯ್ ದುಲ್ ಅವರು. ಅದರಿಂದ ರೈಟ್ ಕವರ್ ಸಂಜಯ್ ದುಲ್ ಅವ್ರನ್ನು ಕೂಡ ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಂತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು. ಇನ್ನು ನೆಕ್ಸ್ಟ್ ನಂಬರ್ 6 ಅಲ್ಲಿ ಬರುವಂತದ್ದು ನಮ್ಮ ಕನ್ನಡಿಗ ಸತ್ಯಪ್ಪ ಮಟ್ಟಿ. ಸತ್ಯಪ್ಪ ಮಟ್ಟಿ ಅವ್ರನ್ನಂತೂ ಬುಲ್ಸ್ ಅವರು ರಿಟೈನ್ ಮಾಡ್ಕೊಳ್ಳೇಬೇಕು. ಏನಕ್ಕೆ ಅಂದ್ರೆ ಲಾಸ್ಟ್ ಇಯರ್ ನಾವು ನೋಡಿರ್ಬೋದು ಸತ್ಯಪ್ಪ ಮಟ್ಟಿ ಅವರು ಒಂದು ಯಾವರೇಜ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಯಾವರೇಜ್ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಟ್ಟರು ಅಂದ್ರೆ ಅವರ ಪರ್ಫೆಕ್ಟ್ ಪೊಸಿಷನ್ ಇದ್ದು ರೈಟ್ ಕವರ್, ಬಟ್ ಅವರು ಲೆಫ್ಟ್ ಕವರ್ ಅಲ್ಲಿ ಆಡಿ ಸಂಜಯ್ ದುಲ್ ಅವ್ರ ಜೊತೆ ಒಂದು ಏನಂತೀರಾ ಮಾತುಕತೆನ ಸಖತ್ತಾಗಿ ಮಾತಾಡ್ಕೊಂಡು ಆ ಸಂಜಯ್ ದುಲ್ ಮತ್ತು ಇವ್ರು ಇಬ್ರು ಕೂಡ ಸಪೋರ್ಟಿವ್ ಕಾರ್ನರ್ ನ ಬರ್ಕೊಂಡು ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಹೋಗೋಕ್ ಡ್ಯಾಶಸ್ ನ ಒಳ್ಳೇದಾಗಿರ್ಬೋದು, ಚೈನ್ ಟ್ಯಾಕಲ್ ನ ಮಾಡೋದಾಗಿರ್ಬೋದು, ಸಖತ್ತಾಗಿ ಮಾಡ್ತಾ ಇದ್ರು ಸತ್ಯಪ್ಪ ಮಟ್ಟಿ. ಅದು ರೈಟ್ ಕವರ್ ಆಗಿರೋದ್ರಿಂದ ಲೆಫ್ಟ್ ಕವರ್ ಬಂದು ಸಖತ್ತಾಗಿ ಮಾಡ್ತಾ ಇದ್ರು. ಅದರಿಂದ ಇವ್ರನ್ನ 101% ರಿಟೈನ್ ಮಾಡ್ಕೊಂತಾರೆ. ಇನ್ನು ನಾ ಹೇಳಿರುವಂತ ಈ 6 ಜನ ಅಂತೂ ಬುಲ್ಸ್ ರಿಟೈನ್ ಮಾಡ್ಕೊಂತಾರೆ. ಯಾರ್ಯಾರು ಅಂದ್ರೆ ಯೋಗೇಶ್, ಅಲಿ ರಜಾ ಮಿರ್ಜಾಯ್, ಆಮೇಲೆ ಸಂಜಯ್ ದುಲ್, ದೀಪಕ್ ಶಂಕರ್, ಸತ್ಯಪ್ಪ ಮಟ್ಟಿ. ಈ 6 ಜನನು ಕೂಡ ಬೆಂಗಳೂರು ಬುಲ್ಸ್ ಅವರು ತಪ್ಪೆ ರಿಟೈನ್ ನ ಮಾಡ್ಕೊಂತಾರೆ. ಇನ್ನು ಮೇ ಬಿ ಯಾರ್ಯಾರನ್ನ ರಿಟೈನ್ ಮಾಡ್ಕೊಬಹುದು ಅಂದ್ರೆ ಗಣೇಶ್ ಹನುಮಂತಗೌಡ ಆಗಿರ್ಬೋದು, ಇವ್ರನ್ನ ಒಬ್ಬನ್ನ ಟ್ರೈ ಮಾಡಬಹುದು. ಲಾಸ್ಟ್ ಇಯರ್ ಕೊಟ್ಟಂತ ಚಾನ್ಸಸ್ ಗಳಲ್ಲಿ ಅಷ್ಟೇ ಯುಟಿಲೈಸ್ ಮಾಡ್ಕೊಳ್ಳೋ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಆಶೀಶ್ ಮಲ್ಲಿಕ್ ಅವ್ರ ಕಡೆ ಒಂದು ಕಣ್ಣು ಹೋಗ್ಬೋದು, ನೋಡೋಣ ಆಶೀಶ್ ಮಲ್ಲಿಕ್ ಅವ್ರನ್ನ ರಿಟೈನ್ ಮಾಡ್ಕೊಂತಾರ ಇಲ್ವಾ ಅನ್ನೋ ಒಂದು ಡೌಟ್ ಇದೆ. ನೆಕ್ಸ್ಟ್ ಪಂಕಜ್ ಅವರು ಲಾಸ್ಟ್ ಇಯರ್ ಚಾನ್ಸಸ್ ಕೊಡ್ಲಿಲ್ಲ. ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ತಂದ್ರು ಅಥವಾ ಆಲ್ ಔಟ್ ಟೈಮ್ ಅಲ್ಲಿ ತಂದ್ರು. ಆ ಟೈಮ್ ಅಲ್ಲಿ ಅವ್ರ ಇಂಪ್ಯಾಕ್ಟ್ ಬೀರಕ್ ಆಗಿರ್ಲಿಲ್ಲ. ಮತ್ತೆ ಅವ್ರನ್ನ ರಿಟೈನ್ ಮಾಡ್ಕೊಬಹುದು. ನೆಕ್ಸ್ಟ್ ನಮ್ಮ ಲೆಫ್ಟ್ ಕಾರ್ನರ್ ಗೆ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಂತ ಚಂದ್ರ ನಾಯ್ಕ್ ಅವರು. ಇವ್ರನ್ನು ಕೂಡ ಮೇ ಬಿ ರಿಟೈನ್ ಮಾಡ್ಕೊಬಹುದು ಇವ್ರು 4 ಜನನ ಅಂತ ಹೇಳ್ತೀನಿ. ಇನ್ನು ಉಳಿದವ್ರು ಎಲ್ಲರನ್ನು ಕೂಡ ನಮ್ಮ ಕೋಚ್ ಹೊರಗಡೆ ಬಿಟ್ಬಿಟ್ಟು ಹೊಸದಾಗಿ ಟೀಮ್ ನ ಕಟ್ತಾರೆ ಅಂತ ನಾನು ಹೇಳ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ? 6 ಜನ ಜೊತೆ ಇನ್ಯಾರನ್ನ ಕನ್ಫರ್ಮ್ ಆಗಿ ರಿಟೈನ್ ಮಾಡ್ಕೊಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.